ಇಂದೋರ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಮೂರನೇ ಏಕದಿನ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಹಿಡಿದಂತಹ ಒಂದು ಅದ್ಭುತ ಕ್ಯಾಚ್ ಅನ್ನು ನೋಡಿ ನ್ಯೂಜಿಲೆಂಡ್ ತಂಡ ದಂಗಾಗಿ ಹೋಗಿದ್ದೇಕೆ. ಕೆಎಲ್ ರಾಹುಲ್ ಹಿಡಿದಂತಹ ಈ ಒಂದು ಕ್ಯಾಚ್ ಹೇಗೆ ಮ್ಯಾಚ್ ನ ಚಿತ್ರಣವನ್ನೇ ಪೂರ್ತಿಯಾಗಿ ಬದಲಾಯಿಸಿತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಕೆಎಲ್ ರಾಹುಲ್ ಮತ್ತು ರಿಷಬ್ ಪಂತ್ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ವಿಕೆಟ್ ಕೀಪರ್ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಇಂದೋರ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಮೂರನೇ ಏಕದಿನ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಭಾರತ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತ ನ್ಯೂಜಿಲೆಂಡ್ ತಂಡ ಒಂದು ಉತ್ತಮವಾದ ಆರಂಭವನ್ನು ಪಡೆಯಲು ವಿಫಲವಾಯಿತು. ನ್ಯೂಜಿಲೆಂಡ್ ತಂಡದ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದಿದ್ದಂತಹ ಡಿಯಾನ್ ಕಾರ್ವೆ ಮತ್ತು ಹೆನ್ರಿ ನಿಕೋಲಸ್ ಅಲ್ಪ ಮೊತ್ತಕ್ಕೆ ಔಟ್ ಆಗಿ ಹೊರನಡೆದರು. ಇನ್ನು ವಿಲಿಯಂಗ್ 30 ರನ್ಗಳನ್ನ ಹೊಡೆದು ಔಟ್ ಆದರು. ಒಂದು ಹಂತದಲ್ಲಿ ನ್ಯೂಜಿಲೆಂಡ್ ತಂಡ 58 ರನ್ಗಳಿಗೆ 3 ವಿಕೆಟ್ ಗಳನ್ನ ಕಳೆದುಕೊಂಡು ದೊಡ್ಡ ಮಟ್ಟದಲ್ಲಿಯೇ ಸಂಕಷ್ಟಕ್ಕೆ ಸಿಲುಕಿತ್ತು. ಈ ಹಂತದಲ್ಲಿ ನ್ಯೂಜಿಲೆಂಡ್ ತಂಡದ ನೆರವಿಗೆ ಬಂದಿದ್ದು ಡ್ಯಾರಿ ಮಿಚೆಲ್ ಮತ್ತು ಗ್ಲೆನ್ ಫಿಲಿಪ್ಸ್. ಇವರಿಬ್ಬರು 4ನೇ ವಿಕೆಟ್ಗೆ ನ್ಯೂಜಿಲೆಂಡ್ ತಂಡದ ಪರವಾಗಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು. ಇವರಿಬ್ಬರು 4ನೇ ವಿಕೆಟ್ಗೆ 219 ರನ್ಗಳ ಒಂದು ಭರ್ಜರಿ ಜೊತೆ ಆಟವನ್ನು ಆಡಿದರು. 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಿದ್ದಂತಹ ಡ್ಯಾರಿ ಮಿಚೆಲ್ ಟೀಮ್ ಇಂಡಿಯಾದ ಎದುರು ಮತ್ತೊಮ್ಮೆ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಡ್ಯಾರಿ ಮಿಚೆಲ್ ಈ ಪಂದ್ಯದಲ್ಲಿ 131 ಎಸೆತದಲ್ಲಿ 137 ರನ್ ಅನ್ನು ಹೊಡೆದರು. ಇನ್ನು 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಿದ್ದಂತಹ ಗ್ಲೆನ್ ಫಿಲಿಪ್ಸ್ ಕೂಡ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಗ್ಲೆನ್ ಫಿಲಿಪ್ಸ್ 88 ಎಸೆತದಲ್ಲಿ 106 ರನ್ ಅನ್ನು ಹೊಡೆದರು. ಇದರಲ್ಲಿ 9 4 ಮತ್ತು 3 ಭರ್ಜರಿ ಸಿಕ್ಸರ್ ಸೇರಿತ್ತು. ಡ್ಯಾರಿ ಮಿಚೆಲ್ ಮತ್ತು ಗ್ಲೆನ್ ಫಿಲಿಪ್ಸ್ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಎಲ್ಲಿ ನ್ಯೂಜಿಲೆಂಡ್ ತಂಡ ಭಾರತ ಎದುರು ಮೂರನೇ ಏಕದಿನ ಪಂದ್ಯದಲ್ಲಿ 350ಕ್ಕಿಂತ ಹೆಚ್ಚಿನ ರನ್ ಅನ್ನ ಕಲೆ ಹಾಕಬಿಡಬಹುದೆಂಬ ಆತಂಕದಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದರು. ಆದರೆ ಹೀಗಾಗುವುದಕ್ಕೆ ವಿಕೆಟ್ ಕೀಪರ್ ಕೆಎಲ್ ರಾಹುಲ್ ಬಿಡಲಿಲ್ಲ ಅಂತಾನೆ ಹೇಳಬಹುದಾಗಿದೆ. ಹರ್ಷದೀಪ್ ಆಗಿದಂತಹ 43ನೇ ಓವರ್ನ ಮೊದಲ ಎಸೆತದಲ್ಲಿ ಗ್ಲೆನ್ ಫಿಲಿಪ್ಸ್ ನೀಡಿದಂತಹ ಒಂದು ಕಠಿಣ ಕ್ಯಾಚ್ ಅನ್ನು ಅದ್ಭುತ ರೀತಿಯಲ್ಲಿ ಕೆಎಲ್ ರಾಹುಲ್ ಹಿಡಿದರು. ಒಂದು ವೇಳೆ ಕೆಎಲ್ ರಾಹುಲ್ ಈ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಕ್ಯಾಚ್ ಅನ್ನ ಹಿಡಿದೇ ಹೋಗಿದ್ದಾರೆ, ಖಂಡಿತವಾಗಿಯೂ ನ್ಯೂಜಿಲೆಂಡ್ ತಂಡ ಭಾರತ ಎದುರು ಮೂರನೇ ಏಕದಿನ ಪಂದ್ಯದಲ್ಲಿ ಇನ್ನಷ್ಟು ದೊಡ್ಡ ಮೊತ್ತವನ್ನ ಕಲೆ ಹಾಕುವ ಎಲ್ಲಾ ಸಾಧ್ಯತೆ ಇತ್ತು. ಆದರೆ ಗ್ಲೆನ್ ಫಿಲಿಪ್ಸ್ ನೀಡಿದಂತಹ ಕಠಿಣ ಕ್ಯಾಚ್ ಅನ್ನ ವಿಕೆಟ್ ಕೀಪರ್ ಕೆಎಲ್ ರಾಹುಲ್ ಅದ್ಭುತ ರೀತಿಯಲ್ಲಿ ಹಿಡಿಯುವುದರ ಮೂಲಕ ನ್ಯೂಜಿಲೆಂಡ್ ತಂಡಕ್ಕೆ ಶಾಕ್ ಅನ್ನ ನೀಡಿದರು. ಕೆಎಲ್ ರಾಹುಲ್ ಹಿಡಿದಂತ ಈ ಒಂದು ಕ್ಯಾಚ್ ಅನ್ನ ನೋಡಿ ಸ್ಟೇಡಿಯಂ ನಲ್ಲಿ ಇದ್ದಂತಹ ಟೀಮ್ ಇಂಡಿಯಾದ ಅಭಿಮಾನಿಗಳು ಹುಚ್ಚಿದ್ದು ಕುಡಿದರೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಇದ್ದಂತಹ ನ್ಯೂಜಿಲೆಂಡ್ ಆಟಗಾರರು ಒಂದು ಕ್ಷಣ ಕಕ್ಕಾಬಿಕ್ಕಿಯಾಗಿದ್ದಂತೂ ಸತ್ಯ ಅಂತಾನೆ ಹೇಳಬಹುದಾಗಿದೆ. ಇನ್ನು ಗ್ಲೆನ್ ಫಿಲಿಪ್ಸ್ ಔಟ್ ಆದಂತಹ ಮುಂದಿನ ಓವರ್ ನಲ್ಲಿ ಡ್ಯಾರಿ ಮಿಚೆಲ್ ಕೂಡ ಔಟ್ ಆಗಿ ಹೊರನಡೆದರು. ಹೀಗೆ ಒಂದು ಅದ್ಭುತವಾದಂತಹ ಕ್ಯಾಚ್ ಅನ್ನ ಹಿಡಿಯುವುದರ ಮೂಲಕ ಕೆಎಲ್ ರಾಹುಲ್ ಮೂರನೇ ಏಕದಿನ ಪಂದ್ಯದಲ್ಲಿ ಒಂದು ದೊಡ್ಡ ತಿರುವನ್ನ ಪಂದ್ಯಕ್ಕೆ ನೀಡಿದರು. ಇನ್ನು ಕೆಎಲ್ ರಾಹುಲ್ ಹಿಡಿದಂತೆ ಒಂದು ಅದ್ಭುತ ಕ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.